ನಿಮ್ಮ ತಟ್ಟೆಯಲ್ಲಿ ಯಜ್ಞ ಬಿದ್ದಿದೆ, ನಮ್ಮ ತಟ್ಟೆಯಲ್ಲಿ ನೊಣ ಹುಡ್ಕಕ್ಕೆ ಬಂದಿದ್ದೀರಿ. ನಿಮ್ಮನೆ ದೋಸೆ ತೂತು, ನಮ್ಮನೆ ಮುದ್ದೆಯಲ್ಲಿ ತೂತು ಹುಡ್ಕಕ್ಕೆ ಬಂದಿದ್ದೀರಿ. ದಯಮಾಡಿ ತಾವು ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಳ್ಳದೆ, ಈಗಾಗಲೇ ತಾವು ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡಿದ್ದೀರಿ. ಯಾರೂ ಕೂಡ ಈ ಜಿಲ್ಲೆಯ ರಾಜಕಾರಣದಲ್ಲಿ ಈ ರೀತಿ ಆಪಾದನೆಗಳನ್ನು ಮಾಡ್ತಿರಲಿಲ್ಲ. ತಾವು ಹೇಳ್ದಂಗೆ ಅವತ್ತು ಬೆಂಗಳೂರಿನಲ್ಲಿ ನಮ್ಮ ಯಡಿಯೂರಪ್ಪನವ್ರ ಮನೆಯಲ್ಲಿ ಸಭೆ ಕರೆದಾಗ ಏನೆಲ್ಲ ವಿಚಾರಗಳು, ಭಿನ್ನಮತ ವಿಚಾರ, ಅದನ್ನು ಹೋಗಲಾಡಿಸೋ ನಿಟ್ಟಿನಲ್ಲಿ ಸನ್ಮಾನ್ಯ ಅವತ್ತು ಈಶ್ವರಪ್ಪನವರಿದ್ದರು, ಯಡಿಯೂರಪ್ಪನವರಿದ್ದರು, ನಮ್ಮ ರಾಜ್ಯದ ಮುತ್ಸದ್ದಿ ನಾಯಕರುಗಳಿದ್ದರು. ಕಪೋಲ ಕಲ್ಪಿತವಾಗಿ ಅಲ್ಲೇ ಜಿಲ್ಲಾಧ್ಯಕ್ಷರು ಅದಾರೆ ಆ ಸಭೆಯಲ್ಲಿ, ಅವರು ಇದ್ರಿಗೆ ಅಲ್ಲೇನು ನಡೀತು ಅಂತೇಳಿ ಕಪೋಲ ಕಲ್ಪಿತವಾಗಿ ನೀವು ಈ ರೀತಿ ಆಪಾದನೆ ಮಾಡೋದು ಒಬ್ಬ ಶಾಸಕರಾಗಿ ನಿಮಗೆ ಶೋಭೆ ತರ್ತಕ್ಕಂಥ ವಿಚಾರ ಅಲ್ಲ. ಇನ್ನು ಮುಂದಾದರೂ ಕೂಡ ನಮ್ಮ ಮೇಲೆ, ನಮ್ಮ ತಂದೆಯವ್ರ ಮೇಲೆ ಭ್ರಷ್ಟಾಚಾರದಲ್ಲಿ ಪಾಲಿದೆ, ಅದಕ್ಕೆ ಸೋತರು, ರಾಜ್ಯದಲ್ಲಿ BJP ಸೋತರು ಅಂತ ತಾವು ಹೇಳಿದ್ವಿ. ತಮ್ಮಂಥ ಕ್ರಿಮಿಗಳು, ತಮ್ಮಂಥ ವಿಷಪೂರಿತ ಮನಸ್ಥಿತಿ ಇರ್ತಕ್ಕಂಥವ್ರು ಇರೋದ್ರಿಂದ ರಾಜ್ಯದಲ್ಲಿ BJP ಸೋತಿದೆ.